ಹಾಯ್ ಫ್ರೆಂಡ್ಸ್, ಕುಬಿ ಕಿಚನ್ಗೆ ಸ್ವಾಗತ. ಇವತ್ತು ರಾಗಿ ಹಿಟ್ಟಿನಿಂದ ನೀರು ದೋಸೆ ಮಾಡ್ತಾಯಿದ್ದೀನಿ. ಇದು ಒಂದು ಬೇಗ ಲೇಟಾಗಿದ್ದರೆ ಬೇಗ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡೋ ಹೊತ್ತಿಗೆ ಇದು ಬೇಗ ಆಗುತ್ತೆ. ರಾಗಿ ನೀರು ದೋಸೆ ಮಾಡೋಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ, ಮುಖ್ಯವಾಗಿ ಒಂದು ಬೌಲ್ ರಾಗಿ ಹಿಟ್ಟು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಬೌಲಷ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಪಾತ್ರೆ ತಗೊಂಡು ಅದಕ್ಕೆ ಈ ರಾಗಿ ಹಿಟ್ಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಉಪ್ಪು ಇದೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೋಬೇಕು. ನೀಟಾಗಿ ಒಂದು ಚೂರು ಗಡ್ಡಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು. ನಾವು ಲೇಟಾಗಿ ಎದ್ದಿರ್ತೀವಿ, ಏನಪ್ಪ ತಿಂಡಿ ಮಾಡೋದು ಅನ್ನೋ ಯೋಚನೆ ಮಾಡೋ ಹೊತ್ತಿಗೆ ಒಂದು ಬೌಲ್ ರಾಗಿ ಇಟ್ಟಿದ್ರೆ ಸಾಕು, ಬೆಳಗಿನ ತಿಂಡಿ ರೆಡಿ. ಈ ಥರ ನೀರು ದೋಸೆ ಥರ ಕಲಿಸ್ಕೋಬೇಕು ನೀಟಾಗಿ. ಇದು ಒಂದು 10 ನಿಮಿಷ ನೆನೆಯೋಕ್ಕಿಡೋಣ. ನೆಕ್ಸ್ಟು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಬೌಲಷ್ಟು ತೆಂಗಿನಕಾಯಿ ಪೀಸ್ಗಳು, ಒಂದು ಅರ್ಧ ಬೌಲಷ್ಟು ಹುರಿದಿರ್ತಕ್ಕಂಥ ಕಡಲೆ ಬೀಜ, 2 ಒಣಮೆಣಸು, ಸ್ವಲ್ಪ ಹುಣಸೆಹಣ್ಣು, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಇದು ಎಲ್ಲ ಸೆಟ್ ಆಗಿರುತ್ತೆ. ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಮಿಕ್ಸ್ ಮಾಡೋಣ. ಪ್ರತಿ ದೋಸೆ ಹಾಕ್ಬೇಕಾದ್ರೂ ಮಿಕ್ಸ್ ಮಾಡಿ 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 ಹಾಕಬೇಕು. ಈಗ ಹಂಚು ಕಾದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಂಚಿಗೆಲ್ಲ ಕ್ಲೀನಾಗಿ ಈ ಥರ ಎಣ್ಣೆ ಹಾಕ್ಬಿಟ್ಟು ಈ ಥರ ಹಾಕ್ಬೇಕು. ನೀರು ದೋಸೆ ಥರನೇ. ನೀವು ಅಕ್ಕಿ ಹಿಟ್ಟಿಂದ ನಾವು ಯಾವ ಥರ ರುಬ್ಬಿ ಮಾಡ್ತೀವಿ ಅದೇ ಥರ ಇದೆ ನೋಡಿ, ಸೇಮ್ ರಾಗಿ ದೋಸೆ, ರಾಗಿ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಅರ್ಜೆಂಟಿಗೂ ಬೇಗ ಮಾಡ್ಕೋಬೋದು. ಈಗ ಅಕ್ಕಿ ಅದೇ ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ನೀರು ದೋಸೆ ಮಾಡಬೇಕು. ಇದು ಆ ಥರ ಎಲ್ಲ ಏನಿಲ್ಲ, ರಾಗಿ ಇಟ್ಟಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಾಡ್ಕೊಳ್ಳಿ, ಒಂದು ಸಹ ಟ್ರೈ ಮಾಡಿ. ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ, ಅದನ್ನು ಕೂಡ ಇದೇ ಥರ ಹಾಕೋಬೇಕು. ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ ರಾಗಿ ದೋಸೆ. ನೀರು ದೋಸೆ ಹೆಂಗಿರುತ್ತೆ ಅಕ್ಕಿಯಿಂದ ರುಬ್ಬಿ ಮಾಡೋದು ಅದೇ ಥರ ಇದೆ ನೋಡಿರಿ. ಎಂಥ ಟೇಸ್ಟು, ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಸೋಡಾ ಹಾಕೋಂಗಿಲ್ಲ, ಏನಿಲ್ಲ. ನಾವು ನೀರು ದೋಸೆ ಯಾವ ಥರ ಮಾಡ್ತೀವೋ ಅದೇ ಥರ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ. ಈ ಚಟ್ನಿ ಮತ್ತು ರಾಗಿ ದೋಸೆಗೆ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋವನ್ನು ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.